ರಾಜೇಶ್ ನಾಯ್ಕ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ 2 ಅವಧಿಯಲ್ಲಿ ಅಂದರೆ 2018ಕ್ಕೆ ನಾನು ಬಂಟ್ವಾಳದ ಶಾಸಕನಾಗಿ ಆಯ್ಕೆ ಆಗ್ತೇನೆ. ಅದರ ನಂತರ ಈಗ ಹತ್ತಿರ 8 ವರ್ಷ ಆಯಿತು. ಆದರೆ ಅಲ್ಲಿ ಬಹಳಷ್ಟು ಜನರಿಗೆ, ನಿಮಗೆ ಗೊತ್ತುಂಟು, ನನ್ನ ಕ್ಷೇತ್ರದ ಜನತೆಗೆ ಗೊತ್ತುಂಟು ಶಾಸಕ ಅಂತ. ಅದು ಬಹಳಷ್ಟು ಅಧಿಕಾರಿಗಳಿಗೆ ನಾನು ಶಾಸಕ ಎಂಬುದೇ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಪರಿಶಿಷ್ಟ ಜಾತಿ ಕಾಲೋನಿಗಳ ಮೂಲಭೂತ ಸೌಲಭ್ಯಗಳ ಒಂದು ಅನುದಾನ ಬರುವಾಗ ಎಲ್ಲ ಶಾಸಕರಿಗೆ ಬರ್ತದೆ. ನಮ್ಮಲ್ಲಿ ಬರುವಾಗ ಆ ಶಾಸಕರ ಮಾಜಿ ಮಂತ್ರಿಗಳ ಹೆಸರಲ್ಲಿ ಹೋಗ್ತದೆ. ಆ ಶಾಸಕ ಅದು ನಿನ್ನೆ ಆರ್ಡರ್ ಆಗಿ ಪುನಃ ಅದರಲ್ಲಿ ಅಧಿಕಾರಿಗಳು ಒಂದು ಲೆಟರ್ ಕಳಿಸ್ತಾರೆ, ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಅಂತ. ಅವ್ರು ಯಾರಿಗೆ ಲೆಟರ್ ಹಾಕ್ತಾರೆ ಅಂತಂದ್ರೆ ಮಾನ್ಯ ಮಾಜಿ ಸಚಿವರಿಗೆ ಒಂದು ಕಾಗದ ಹಾಕ್ತಾರೆ. ನಿಮ್ಮ ಲೆಟರ್ ಅಲ್ಲಿ ಅದು ಬರೆಯುವಾಗ ಈ ತರ ಬರೀತಾರೆ, ಈ ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸಲು ಕಾಮಗಾರಿಗೆ 3 ಲಕ್ಷಗಳ ಅನುದಾನ ಮಂಜೂರು ಮಾಡಲು ಮಾನ್ಯ ಸಚಿವರು ಕೇಳಿದ್ರು ಅಂತ. ಅಂದ್ರೆ 3 ಕೋಟಿ. ಆದ್ರೆ ಮಾನ್ಯ ಸಚಿವರು ಅಂದ್ರೆ ಅವರನ್ನು ಇವತ್ತಿಗೂ ಸಚಿವರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಮಾನ್ಯ ಸಚಿವರು 3 ಕೋಟಿ ಕೇಳ್ತಾ ಇದ್ದಾರೆ. ಅದಕ್ಕೆ 1 ಕೋಟಿ ಅನುದಾನ ಸಿಕ್ಕಿದೆ. ಅದಕ್ಕೆ ಸದ್ಯ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಕೊಡಬೇಕು ಅಂತ ಮಾಜಿ ಸಚಿವರಲ್ಲಿ 8 ವರ್ಷದ ಹಿಂದೆ ಸಚಿವರು ಅವರನ್ನು ಇವತ್ತಿಗೂ ಸಚಿವರಂತ ಮಾಡಿ ಈ ಅಧಿಕಾರಿಗಳು ಕೇಳ್ತಾ ಇರ್ಬೇಕಾದ್ರೆ ಯಾವ ಮಟ್ಟಕ್ಕೆ ನಾನು ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಇರಬೇಕು ಅಂತ. ಅಧ್ಯಕ್ಷರೇ, ಇದರಲ್ಲಿ ಏನಂತ ಕೇಳಿದ್ರೆ, ವಿಶೇಷವಾಗಿ ಬಂಟ್ವಾಳ ಕ್ಷೇತ್ರ ಮತ್ತು ಉಳಿದ ಕಡೆಗೆ ನಾನು ತುಂಬಾ ಇದನ್ನು ಉದ್ದ ಬೆಳೆಸ್ಲಿಕ್ಕೆ ಹೋಗಲ್ಲ. ಸರ್ಕಾರಿ ಆದೇಶದಲ್ಲಿ ಯಾವ್ದಾದ್ರು ಮಂಜೂರಾತಿಯನ್ನ ಮಾಡಬೇಕಾದ್ರೆ ನೀವು ಶಾಸಕರ ಹೆಸರಿನ ಉಲ್ಲೇಖವನ್ನು ತೆಗೆದುಕೊಳ್ಳಬೇಕು, ಇಲ್ಲಾಂದ್ರೆ ಶಾಸಕರ ಪತ್ರವನ್ನು ತೆಗೆದುಕೊಳ್ಬೇಕು. ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ನ ಹೆಸರಿನಲ್ಲಿ ನಾನು ಹಣ ಮಂಜೂರಾತಿ ಮಾಡಿದ್ದೀನಿ ಅಂತ ನೀವು ಸಚಿವರು ಉತ್ತರ ಕೊಟ್ರೆ ಅಥವಾ ಆದೇಶ ಮಾಡಿದ್ರೆ ಇದು ಯಾವ ಶಿಷ್ಟಾಚಾರ? ಯಾವ ಶಿಷ್ಟಾಚಾರದ ಉಲ್ಲಂಘನೆ? ಶಿಷ್ಟಾಚಾರದ ಉಲ್ಲಂಘನೆ ಅಂತ ಅನ್ಸೋದಿಲ್ವಾ? ಮತ್ತೆ ಈ ಸರ್ಕಾರದಲ್ಲಿ ಅಥವಾ ಇಲಾಖೆನಲ್ಲಿ ಒಂದು ನೀತಿ ನಿಯಮಗಳಿಲ್ವಾ? ನಾನು ಹೇಳೋದು, ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಯಾವ್ದಾರು ಹಣ ಮಂಜೂರಾತಿಯನ್ನ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಹದ್ದು ಮೀರಿದಂತ ವರ್ತನೆ. ಇದು ಹಕ್ಕುಚ್ಯುತಿ ಆಗುತ್ತೆ, ಇದನ್ನು ಸಹಿಸಿಕೊಳ್ಳಿಕ್ ಆಗಲ್ಲ. ಈ ತರದ ಎಲ್ಲ ಇಲಾಖೆನಲ್ಲೂ ಕೂಡ ಇದೆ. ಈ ಕಾಲಿಂಗ್ ಅಟೆನ್ಷನ್ ನಲ್ಲಿ ಅರವಿಂದ್ ಬೆಲ್ಲದೊಂದು ಪ್ರಶ್ನೆ ಇದೆ, ಸೇಮ್ ಪ್ರಶ್ನೆ ಇದೆ ಇವತ್ತು. ನಾನು ಹಾಗಾಗಿ ಮಾನ್ಯ ಮಾದೇವಪ್ಪನವರ ಇಲಾಖೆನಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವು ರಾಜೇಶ್ ನಾಯ್ಕರ ಕ್ಷೇತ್ರದಲ್ಲಿ ಕೇಳಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಮತ್ತೆ ಎಲ್ಲಿ ತನಕ ಅಂತ ಕೇಳಿದ್ರೆ, ಒಂದು ನಿಮಿಷ, ನೀವು ಆದೇಶ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಇದರಲ್ಲಿ ನೀವು ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನ ಇಲ್ಲಿ ಕೊಟ್ಟಿದ್ದೀರಿ. ಎರಡನೇದು, ಅಲ್ಲಿರುವಂತ ಡಿಡಿ ಏನ್ ಕೇಳ್ತಾರೆ ಅಂತಂದ್ರೆ, ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿಕೊಡುವಂತೆ ಅಂತೇಳಿ ಅವ್ರಿಗೊಂದು ಪತ್ರ ಬರೀತಾರೆ ಅಂತಂದ್ರೆ ಶಾಸಕರಿಗೆ ಏನ್ ಬೆಲೆ ಇಲ್ಲೇನೋ? ಶಾಸಕರು ಯಾಕಿರ್ಬೇಕಂದ್ರೆ ಇಲ್ಲಿ ಶಾಸನ ಸಭೆನ ಯಾಕೆ ನಡೆಸ್ತೀರಿ ನೀವು ಏಜೆನ್ಸಿನ ಯಾರಿಗೆ ಕೊಡಬೇಕು ಅನ್ನೋದನ್ನು ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಹತ್ರ ಕೇಳ್ತಾರೆ ಒಬ್ಬ ಅಧಿಕಾರಿ ಅಂತಂದ್ರೆ, ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷ, ಇದನ್ನು ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ. ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ. ಇಲ್ಲ ಅಂತಂದ್ರೆ ಆಗಲ್ಲ. ಇದು ಒಬ್ಬ ಶಾಸಕನಿಗೆ ಗೌರವ ಬೇಡೇನು? ಲಾಸ್ಟ್ ಟೈಮ್ ಇದೇ ಸದನದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಹೋದಾಗ ಶಾಸಕರಿಗೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಹಕ್ಕುಚ್ಯುತಿ ಕೊಟ್ಟಿದೀವಿ, ಹಕ್ಕುಚ್ಯುತಿಯಲ್ಲಿ ತೀರ್ಮಾನ ಆಗ್ಲಿಲ್ಲ. ಅದನ್ನ ನೀವು ಅವತ್ತೈದು ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಪುನರಾವರ್ತನೆ ಆಗಲ್ಲ. PWD ಇಲಾಖೆನಲ್ಲೂ ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಅನುದಾನ ಕೊಡ್ತೀರಿ, ಸೋಷಿಯಲ್ ವೆಲ್ಫೇರ್ ಅಲ್ಲೂ ಕೊಡ್ತೀರಿ, ಅಲ್ಪಸಂಖ್ಯಾತರಲ್ಲೂ ಕೊಡ್ತೀರಿ ಅಂತಂದ್ರೆ ಏನಕ್ಕೆ ಶಾಸಕರು ಇರ್ಬೇಕು ನಾವಿಲ್ಲಿ? ದಯಮಾಡಿ ಇದು ಮಾನ್ಯ ಮಾದೇವಪ್ಪರ ನಿಮ್ಮ ಇಲಾಖೆ ಒಂದು ಪ್ರಶ್ನೆ ಇದೆ, ಸರ್ಕಾರದ ಪ್ರಶ್ನೆ ಇದು. ದಯಮಾಡಿ ಒಬ್ಬ ಶಾಸಕರಿಗೆ ಗೌರವ ಕೊಡೋದನ್ನು ಕಲೀರಿ. ನಮ್ಮ ಶಾಸಕರ ಗೌರವವನ್ನು ಕಾಪಾಡುವಂತದ್ದು ಪೀಠದ ಕೆಲಸ ಇದೆ. ದಯಮಾಡಿ ಕ್ವಶನ್ ಅವರ್ ಸರಿ ಆಗ್ಲಿಲ್ಲ ಅಂತಂದಾಗ ಹೆಂಗೊಂದು ದಿಟ್ಟ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತನೂ ಕೂಡ ನಿಮ್ ಪೀಠದಿಂದ ಒಂದು ಒಳ್ಳೆ ಆದೇಶ ಬರಬೇಕು ಮಾನ್ಯ ಅಧ್ಯಕ್ಷರೇ.